ತಾವರೆಗೆರೆ ಪಟ್ಟಣದ ಎಕ್ಸಲೆಂಟ್ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ನಡೆದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನಾರಾಯಣಗೌಡ ಮೇದಿಕೇರಿ ಉದ್ಘಾಟಿಸಿದರು. ಕುಷ್ಟಗಿ ತಾಲೂಕಿನ ತಾವರೆಗೆರೆ ಪಟ್ಟಣದ ಎಕ್ಸಲೆಂಟ್ ಪೂರ್ವ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಉದ್ಘಾಟಿಸಿ ಮಕ್ಕಳಿಗೆ ಮೊಬೈಲ್ ಬಳಸದಂತೆ ಎಚ್ಚರ ವಹಿಸಬೇಕು. ಪೋಷಕರು ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಬಳಸದಂತೆ ಎಚ್ಚರ ವಹಿಸಬೇಕು. ಆದರೆ ಶಾಲಾ ಅವಧಿ ನಂತರ ಮನೆಯಲ್ಲಿ ಸಹ ಮಕ್ಕಳ ಚಟುವಟಿಕೆಗಳನ್ನು ಪರಿಶೀಲಿಸಿ ಅವರಿಗೆ ಕಲಿಕೆಗೆ ಪೂರಕ ವಾತಾವರಣ ನಿರ್ಮಿಸಬೇಕು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನಾರಾಯಣಗೌಡ ಮೇದಿಕೇರಿ ಹೇಳಿದರು. ಸ್ಥಳೀಯ ಎಕ್ಸಲೆಂಟ್ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಶಾಲಾ ವಾರ್ಷಿಕೋತ್ಸವ ಮತ್ತು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ನಂತರ ತಾವರೆಗೆರೆ ವಲಯ ಸಂಪನ್ಮೂಲ ವ್ಯಕ್ತಿ ಕಾಶಿನಾಥ್ ನಾಗಲೇಕರ್ ಮಾತನಾಡಿ, ಪ್ರತಿ ಶಾಲೆಯು ತನ್ನದೇ ಆದ ವಿಶೇಷತೆ ಹೊಂದಿರುತ್ತದೆ. ಅದರಂತೆ ಈ ಶಾಲೆಯ ಮಕ್ಕಳ ಕಲಿಕೆ ಗುಣಮಟ್ಟ, ಶಿಕ್ಷಕರ ಬೋಧನೆ, ಆಟೋಟ, ಪಠ್ಯೇತರ ಚಟುವಟಿಕೆಗಳು ಸಹ ಇರಬಹುದು. ಆದ್ದರಿಂದ ನಮ್ಮ ಇಲಾಖೆ ಸಹ ಎಲ್ಲ ಶಾಲೆಗಳಿಗೆ ಸಮರ್ಪಕ ದಾಖಲಾತಿ, ಹಾಜರಾತಿ, ಬೋಧನೆಯ ಪರಿಶೀಲನೆ ಮಾಡುತ್ತಿದ್ದು, ಒಟ್ಟಿನಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಎಂದರು. ಸ್ಥಳೀಯ ಪೊಲೀಸ್ ಠಾಣೆ ಪಿಎಸ್ಐ ಚಂದ್ರಪ್ಪ ಹೆಚ್ ಅವರು ಮುಖ್ಯ ಅತಿಥಿ ಸ್ಥಾನ ವಹಿಸಿ ಮಾತನಾಡಿದರು. ಮುಖ್ಯ ಶಿಕ್ಷಕಿ ಶಕೀಲಾ ಶೆಟ್ಟಿ ವಾರ್ಷಿಕ ವರದಿ ಓದಿದರು. ನಂತರ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತ ಮಕ್ಕಳಿಗೆ ಪೋಷಕರಿಗೆ ಗಣ್ಯರಿಂದ ಬಹುಮಾನ ವಿತರಿಸಲಾಯಿತು. ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ ಅರುಣಾ ಕುಮಾರಿ ವಸ್ತ್ರದ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮುಖ್ಯ ಶಿಕ್ಷಕಿ ಶಕೀಲಾ ಶೆಟ್ಟಿ ವಾರ್ಷಿಕ ವರದಿ ಓದಿದರು. ಪಾಲಕರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ನಂತರ ವೇದಿಕೆಯಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಪಾಲಕರ ಸಮಿತಿ ಅಧ್ಯಕ್ಷ ಚನ್ನಪ್ಪ ನಾಲ್ವತ್ವಾಡ, ಉಪಾಧ್ಯಕ್ಷ ಸಂತೋಷ್ ಸರಸನಾಡಗೌಡರ್, ಪೋಷಕರ ಪ್ರತಿನಿಧಿ ಕವಿತಾ ಗುಡಿಸಲಿ, ವೀರಭದ್ರಪ್ಪ ಕಾರಟಗಿ, ಶ್ರುತಿ ಸಂಕನೂರು, ರಾಘವೇಂದ್ರ, ಚಂದ್ರಶೇಖರ್ ದಂಡಿನ ಮತ್ತು ಕರಾಟೆ ಶಿಕ್ಷಕರು ಇದ್ದರು. ಕವಿತಾ ಸ್ವಾಗತಿಸಿದರು. ಶಿಕ್ಷಕಿ ಜ್ಯೋತಿ ನಿರೂಪಿಸಿದರು. ವರದಿ ಅಮ್ಮಾಜಪ್ಪ ಜುಮ್ಲಾಪುರ, ಪ್ರಜಾಪವ ಟಿವಿ.